ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಸೊ ನಮ್ಮ ಲಾಯರ್ ಹೇಳಿದರು, ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲ ಕಡೆ ಬಿಡೋಂಗಿಲ್ಲ ಅಂತ ಹೇಳಿದರು. ಸೊ ಇವ್ರ ಮಾತಿಂದ ನಾವು ಏನೂ ಅದನ್ನು ಸ್ಪ್ರೆಡ್ ಮಾಡಲಿಲ್ಲ, ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗಬೇಕಾಗಿತ್ತು. ಅದರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿಯೆಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು. ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡು ಬಂದಿದ್ದೆ. ನನ್ನ ಬಗ್ಗೆ ಏನು ಕೌಂಟ್ರ್ ಕೊಟ್ಟಿದ್ದೋ ಅದ್ರ ಬಗ್ಗೆ ಸ್ಟೇ ಆರ್ಡ್ರ್ ಹೈಕೋರ್ಟಿಂದ ತೊಗೊಂಡು ಬಂದಿದ್ದೆ. ಅದಾದ ನಂತರ ನಾನು ನಿನ್ನೆ ಈ ವಿಡಿಯೋಸ್ನ ರಿವೀಲ್ ಮಾಡಿದೆ. ಅಂದರೆ ಸತ್ಯ ಸುಳ್ಳು ಅಂತ ಅಲ್ಲ, ಸತ್ಯ ಯಾವ ಕಡೆ ಇದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು. ಯಾಕಂದರೆ 14 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ಈ ಹೆಸರನ್ನು ಪಡೆಯೋದಕ್ಕೆ. ಸೊ 14 ನಿಮಿಷದಲ್ಲಿ ಹಾಳಾಗಿ ಬಿಡಲ್ಲ ನಾನು. ಅದರಿಂದ ಎಸ್.